ನಮಸ್ಕಾರ ಫ್ರೆಂಡ್ಸ್. ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂದರೆ CUET ಯಾವ ರೀತಿ ಅಪ್ಲೈ ಮಾಡಬೇಕು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೇನೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋ ಅವ್ರು ತಿಳಿಸೋಕ್ಕಿಂತ ಮುಂಚೆ ನಿಮಗೆ ನಾನು ಶಾರ್ಟಾಗಿ ನೋಟಿಫಿಕೇಷನ್ ಬಗ್ಗೆ ಹೇಳ್ತೀನಿ. ನೋಡಿ, ಇಲ್ಲಿ ನೋಡಿ, ಆರ್ಗನೈಜೇಷನ್ ನೇಮ್ ಅಂದ್ಬಿಟ್ಟು ನ್ಯಾಷನಲ್ ಟೆಸ್ಟ್ ಏಜೆನ್ಸಿ ಅಂತ ಇದೆ. ಎಕ್ಸಾಮ್ ನೇಮ್ ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂದರೆ CUET 2026 ನೋಡಿ. ಅಕಾಡೆಮಿ ಇಯರ್ ನೋಡಿ ಫ್ರೆಂಡ್ಸ್ 2026-27 ಇದೆ. ಇಲ್ಲಿ ಕೋರ್ಸ್ ನೇಮ್ ನೋಡಿ ಅಂಡರ್ ಗ್ರಾಜ್ಯುಯೇಟ್ ಅಂತ ಇದೆ ಫ್ರೆಂಡ್ಸ್. ಇಲ್ಲಿ ಅಪ್ಲೈ ಸ್ಟಾರ್ಟ್ ಡೇಟ್ ನೋಡಿ 3/1/2026. ಅಪ್ಲೈ ಮೋಡ್ ಏನಿದೆ ಅದು ಆನ್ಲೈನ್ ಇರುತ್ತೆ. ಇದರ ನಂತರ ಆಫಿಷಿಯಲ್ ವೆಬ್ಸೈಟ್ ನೋಡಿ ಫ್ರೆಂಡ್ಸ್ @CUET.nic.in ಅಂತ ಇದೆ. ಇದಾದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಸ್ಟಾರ್ಟ್ ಡೇಟ್ ಫಾರ್ ಅಪ್ಲೈ ಆನ್ಲೈನ್ ನಿಮಗೆ 3/1/2026 ನಿಮ್ಮೊಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಇದಾದ ನಂತರ ಲಾಸ್ಟ್ ಡೇಟ್ ಫಾರ್ ಅಪ್ಲೈ ಆನ್ಲೈನ್ 30/1/2026 ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಇದಾದ ನಂತರ ಫೀ ಪೇಮೆಂಟ್ ನೋಡಿ ಫ್ರೆಂಡ್ಸ್, ನಿಮಗೆ ಲಾಸ್ಟ್ ಡೇಟ್ ಇರೋದು 31/1/2026 ಲಾಸ್ಟ್ ಡೇಟ್ ಇದೆ. ಇದಾದ ನಂತರ ಫಾರ್ಮ್ ಕರಪ್ಷನ್ ಡೇಟ್ ನೋಡಿ 2 ಫೆಬ್ರವರಿ 4, 2026. ಫಾರ್ಮ್ ಕರಪ್ಷನ್ ಡೇಟ್ ಅಂದರೆ ನೀವೇನಾದರೂ ಅಪ್ಲಿಕೇಶನ್ ತಪ್ಪು ಮಾಡಿದರೆ ನಿಮಗೆ ಫೆಬ್ರವರಿ 4, 2 ತನಕ ನಿಮಗೆ ಅವಕಾಶ ಇರುತ್ತೆ. ಇದರ ನಂತರ CUET UG ಎಕ್ಸಾಮ್ ಡೇಟ್ ನೋಡಿ ಫ್ರೆಂಡ್ಸ್ ಮೇ 11 ಮೇ 31 ತನಕ ನಿಮಗೆ ಎಕ್ಸಾಮ್ಸ್ ಇರುತ್ತೆ. ಇದಾದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಅಪ್ಲಿಕೇಶನ್ ಫೀಸ್ ಬಗ್ಗೆ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಫಸ್ಟ್ 3 ಸಬ್ಜೆಕ್ಟ್ಗೆ 1000 ರೂಪಾಯಿ ಜನರಲ್ದವ್ರಿಗೆ ಇರುತ್ತೆ. OBC EWS ದವರಿಗೆ 900 ರೂಪಾಯಿ ಇರುತ್ತೆ. ಇದರ ನಂತರ SC ST PWD ದವರಿಗೆ 100 ರೂಪಾಯಿ 800 ಇರುತ್ತೆ. ಇದರ ನಂತರ ಸೆಂಟರ್ಸ್ ಔಟ್ಸೈಡ್ ಇಂಡಿಯಾ ಏನಾದರೂ ಇದ್ದರೆ ಅವರಿಗೆ 4500 ರೂಪಾಯಿ ಫೀಸ್ ಇರುತ್ತೆ. ಇದರ ಜೊತೆಗೆ ನೀವೇನಾದರೂ ಅಡಿಷ್ನಲ್ ಸಬ್ಜೆಕ್ಟ್ ಚಾಯ್ಸ್ ಮಾಡಿಕೊಂಡ್ರೆ ನೋಡಿ, ಪ್ರತಿಯೊಂದು ಸಬ್ಜೆಕ್ಟಿಗೆ ನೀವು 400 ರೂಪಾಯಿ ಫೀಸ್ ಕಟ್ಟಬೇಕು ಜನರಲ್ದವರು. ಇದರ ನಂತರ OBC EWS ದವರು 375 ರೂಪಾಯಿ ಕಟ್ಟಬೇಕು. ಇದರ ನಂತರ SC ST PWD ದವರು 350 ರೂಪಾಯಿ ಕಟ್ಟಬೇಕು. ಇದರ ನಂತರ ಸೆಂಟರ್ ಔಟ್ಸೈಡ್ ಇಂಡಿಯಾದವರು ಪ್ರತಿಯೊಂದು ಸಬ್ಜೆಕ್ಟ್ಗೆ 1800 ರೂಪಾಯಿ ಫೀಸ್ ಕಟ್ಟಬೇಕು. ಇದರ ನಂತರ ನೋಡಿ ಫ್ರೆಂಡ್ಸ್, ನಿಮಗೆ ಇಲ್ಲಿ CUET UG 2026 ಎಲಿಜಿಬಿಲಿಟಿ ಕ್ರೈಟೇರಿಯಾ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡಿ, ನೀವು 10th ಪಾಸ್ ಔಟ್ ಆಗಿರಬೇಕು. 10th ಪಾಸ್ ಔಟ್ ಆದವರು ಈ ಒಂದು ಅಪ್ಲಿಕೇಶನ್ಗೆ ನೀವು ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಇಲ್ಲಿ ನೋಡಿ, ಲಿಸ್ಟ್ ಆಫ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಇಲ್ಲಿ ಪೂರ್ತಿ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು. ನೋಡಿ ಫ್ರೆಂಡ್ಸ್, ಒಟ್ಟು ಡೀಟೇಲ್ ಆಗಿ ಹೇಳ್ತಾ ಹೋದರೆ ವಿಡಿಯೋ ಡ್ಯೂರೇಷನ್ ತುಂಬ ಜಾಸ್ತಿ ಆಗುತ್ತೆ. ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಇದೇ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಬೇಕು. ಸೊ ಹೀಗಾಗಿ ನೀವೇನಾದರೂ ಇದರ ಪೂರ್ತಿ ಡೀಟೇಲ್ ನೋಡಬೇಕು ಅಂದರೆ ವಿಡಿಯೋ ಸ್ಟಾಪ್ ಮಾಡಿಕೊಂಡು ನೀವು ನೋಡ್ಬೋದು. ಇದಾದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆನೂ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಸೆಕ್ಷನ್ A ಲ್ಯಾಂಗ್ವೇಜ್ನಲ್ಲಿ ಒಟ್ಟು 50 ಪ್ರಶ್ನೆಗೆ ಅಂದರೆ 40 ಕ್ವಶನ್ಸ್ ಟು ಬಿ ಅಟೆಂಪ್ಟೆಡ್ ಔಟ್ ಆಫ್ 50 ಇನ್ ಈಚ್ ಲ್ಯಾಂಗ್ವೇಜ್. ಅಂದರೆ ಒಟ್ಟು 50 ಪ್ರಶ್ನೆಗೆ 40 ಕ್ವಶನ್ಸ್ ನೀವು ಪ್ರತಿಯೊಂದು ಲ್ಯಾಂಗ್ವೇಜ್ನಲ್ಲಿ ಅಟೆಂಪ್ಟ್ ಮಾಡಲೇಬೇಕು. ಫ್ರೆಂಡ್ಸ್, ನೀವು ಈ ಒಂದು ಡೀಟೇಲ್ಸ್ನ ವಿಡಿಯೋನ ಸ್ಟಾಪ್ ಮಾಡಿಕೊಂಡು ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಸೆಕ್ಷನ್ A, ಸೆಕ್ಷನ್ B, ಸೆಕ್ಷನ್ 2 ಡೊಮೇನ್ ಅಂತ ಇದೆ. ಒಟ್ಟು ನೀವು ವಿಡಿಯೋನ ಸ್ಟಾಪ್ ಮಾಡಿಕೊಂಡು ನೀಟಾಗಿ ಡೀಟೇಲಾಗಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಸೆಕ್ಷನ್ 2 ಡೊಮೇನ್, ಸೆಕ್ಷನ್ 3 ಜನರಲ್ ಟೆಸ್ಟ್ ಎಲ್ಲವೂ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಎಲ್ಲವೂ ಕೂಡ ನೀಟಾಗಿ ನೋಡ್ಕೋಬೋದು. ಇದಾದ ನಂತರ ನೋಡಿ ಫ್ರೆಂಡ್ಸ್, ನಿಮಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಅದರಲ್ಲಿ ನೋಡಿ, ನಿಮಗೆ ಮಲ್ಟಿಪಲ್ ಚಾಯ್ಸ್ ಒಂದು ಕ್ವಶನ್ಸ್ ಪೇಪರ್ ಇರುತ್ತೆ. ಇಲ್ಲಿ ನೋಡ್ಬೋದು, ಮೀಡಿಯಮ್ ನಿಮಗೆ ಒಟ್ಟು 13 ಲ್ಯಾಂಗ್ವೇಜ್ನಲ್ಲಿ ಈ ಒಂದು ಎಕ್ಸಾಮ್ಸ್ ಇರುತ್ತೆ. ಇಲ್ಲಿ ನೋಡ್ಬೋದು, ನಮ್ಮ ಕನ್ನಡ ಕೂಡ ಇದೆ. ಕನ್ನಡ, ಹಿಂದಿ, ಇಂಗ್ಲೀಷ್ ಎಲ್ಲವೂ ಕೂಡ ಇರುತ್ತೆ. ಇದಾದ ನಂತರ ಹೌ ಟು ಅಪ್ಲೈ ನೋಡಿ ಫ್ರೆಂಡ್ಸ್, ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದೀನಿ. ನೀವು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಡೈರೆಕ್ಟಾಗಿ ಈ ವೆಬ್ಸೈಟ್ ಮೇಲೆ ಬಂದುಬಿಡ್ತೀರಾ. ಬಂದಮೇಲೆ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡೋದು ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ನೋಡ್ಬೋದು, ಅಂದರೆ CUET UG 2026 ಫಾರ್ಮ್ ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ ನೋಡಿ, ನೀವು ಜಸ್ಟ್ ಕೆಳಗೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಡೌನ್ಲೋಡ್ ಇನ್ಸ್ಟ್ರಕ್ಷನ್ ಬುಲೆಟಿನ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್
ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ನಿಮಗೆ ಅಂದರೆ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಅಂದರೆ ನಿಮ್ಮ ಒಂದು ಫೀಸ್ ಬಗ್ಗೆ ಇಲ್ಲಿ ಶೋ ಆಗ್ತಾ ಇರುತ್ತೆ. ನೀವು ಯಾವ ಕೆಟಗರಿಯಿಂದ ಬಿಲಾಂಗ್ ಮಾಡ್ತೀರೋ ಅದರ ಮೇಲೆ ನಿಮ್ಮ ಒಂದು ಫೀಸ್ ಇರುತ್ತೆ ನೋಡಿ. ನೀವು ಅಡಿಷ್ನಲ್ ಸಬ್ಜೆಕ್ಟ್ ಏನಾಗ್ತದ್ರೆ ಅದಕ್ಕೂ ಕೂಡ ನೀವು ಫೀಸ್ ಕಟ್ಟಬೇಕು ನೋಡಿ ಫ್ರೆಂಡ್ಸ್. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ಐ ಹ್ಯಾವ್ ಡೌನ್ಲೋಡ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ. ಇದರಲ್ಲಿ ನೀವು ಕ್ಯಾಂಡಿಡೇಟ್ ನೇಮ್ ಅಂದರೆ ನಿಮ್ಮ ಒಂದು ಇಲ್ಲಿ ಹೆಸರು ಹಾಕಿ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ನಿಮ್ಮ ಹೆಸರಿರುತ್ತೆ ಸೇಮ್ ಅದೇ ರೀತಿ ಇಲ್ಲಿ ಹಾಕಬೇಕು. ಅದಾದ ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್, ಫಾದರ್ ನೇಮ್, ಇಲ್ಲಿ ನಿಮ್ಮ ಒಂದು ಫಾದರ್ ನೇಮ್ ಹಾಕೊಳ್ಳಿ. ಅದಾದ ನಂತರ ಇಲ್ಲಿ ನಿಮ್ಮ ಒಂದು ಮದರ್ ನೇಮ್ ಹಾಕೊಳ್ಳಿ. ಅದಾದ ನಂತರ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಚಾಯ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಜೆಂಡರ್, ನೀವು ಮೇಲ ಫಿಮೇಲ್ ಅದನ್ನು ಹಾಕೊಳ್ಳಿ. ಇದಾದ ನಂತರ ಕನ್ಫರ್ಮ್ ಕ್ಯಾಂಡಿಡೇಟ್ ನೇಮ್ ಅಂದರೆ ಕನ್ಫರ್ಮ್ ಆಗಿ ಇಲ್ಲಿ ಏನು ಹೆಸರು ಹಾಕಿದ್ದೀರಾ ಅದೇ ರೀತಿ ನೀವು ಸೇಮ್ ಇಲ್ಲಿ ಹಾಕಬೇಕು. ಅದಾದ ನಂತರ ಕನ್ಫರ್ಮ್ ಫಾದರ್ ನೇಮ್, ಇನ್ನೊಮ್ಮೆ ನಿಮ್ಮ ತಂದೆ ಹೆಸರು ಹಾಕಬೇಕು. ಎರಡೆರಡು ಸಾರಿ ಕೇಳೋ ಉದ್ದೇಶ ಏನಂದರೆ ನೀವು ಯಾವುದೇ ರೀತಿಯಾಗಿ ತಪ್ಪು ಮಾಡಬಾರ್ದು ಅಂತ ಎರಡೆರಡು ಸಾರಿ ಅವರು ಕೇಳ್ತಾರೆ. ಇದಾದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಕನ್ಫರ್ಮ್ ಮದರ್ ನೇಮ್ ಅಂತ ಇದೆ ಅದನ್ನು ಹಾಕಿ. ಇದಾದ ನಂತರ ನಿಮ್ಮ ಒಂದು ಕನ್ಫರ್ಮ್ ಡೇಟ್ ಆಫ್ ಬರ್ತ್ ಹಾಕೊಳ್ಳಿ. ಇದಾದ ನಂತರ ನೀವು ಕನ್ಫರ್ಮ್ ಜೆಂಡರ್ ಅಂದರೆ ನೀವು ಮೇಲ ಫಿಮೇಲ್ ಅದನ್ನು ಇಲ್ಲಿ ಹಾಕೋಬೇಕು. ಇದಾದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ನಿಮ್ಮ ಒಂದು ಅಡ್ರೆಸ್ ಡೀಟೇಲ್ಸ್ ಫಿಲಪ್ ಮಾಡಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ನೇಮ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಫ್ರೆಂಡ್ಸ್ ಹಿಂದುಗಡೆ ಇರುತ್ತೆ, ಅದರಲ್ಲಿ ಯಾವ ರೀತಿ ಅಡ್ರೆಸ್ ಇರುತ್ತೆ ಸೇಮ್ ಅದೇ ರೀತಿ ನೀವು ಇಲ್ಲಿ ಅಡ್ರೆಸ್ ನಿಮ್ಮ ಒಂದು ಫಿಲ್ ಮಾಡಿ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಾದ ನಂತರ ನೋಡಿ, ಇಲ್ಲಿ ನಿಮ್ಮ ಒಂದು ಕಂಟ್ರಿ ನೇಮ್ ಹಾಕೊಳ್ಳಿ. ಅದ ನಂತರ ನಿಮ್ಮ ಸ್ಟೇಟ್ ಕರ್ನಾಟಕ ಅಂತ ಹಾಕೊಳ್ಳಿ. ಇದಾದ ನಂತರ ಡಿಸ್ಟಿಕ್, ನೀವು ಯಾವ ಡಿಸ್ಟಿಕ್ದಿಂದ ಬರ್ತೀರ ಅದನ್ನು ಹಾಕೊಳ್ಳಿ. ಆಧಾರ್ ಕಾರ್ಡ್ ಹಿಂದುಗಡೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಪಿನ್ ಕೋಡ್ ನಂಬರ್ ಇರುತ್ತೆ, ಅದನ್ನು ಇಲ್ಲಿ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಇದಾದ ನಂತರ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಇಲ್ಲಿ ಇಮೇಲ್ ಅಡ್ರೆಸ್ ಹಾಕಬೇಕು. ಅದಾದ ನಂತರ ಇಲ್ಲಿ ಕನ್ಫರ್ಮ್ ಇಮೇಲ್ ಅಡ್ರೆಸ್ ಹಾಕಿ. ಅದಾದ ನಂತರ ಇಲ್ಲಿ ಮೊಬೈಲ್ ನಂಬರ್ ಹಾಕಿ. ಅದಾದ ನಂತರ ಕನ್ಫರ್ಮ್ ಮೊಬೈಲ್ ನಂಬರ್ ಹಾಕಿ. ನಿಮ್ಮ ಹತ್ರ ಏನಾದರೂ ಎಡಿಷ್ನಲ್ ಮೊಬೈಲ್ ನಂಬರ್ ಇದ್ದರೆ ಇಲ್ಲಿ ನೀವು ಹಾಕ್ಬೋದು. ಫ್ರೆಂಡ್ಸ್, ನಿಮ್ಮದು ಏನಾದರೂ ಅಡ್ರೆಸ್ ಒಂದೇ ಆಗಿದ್ದರೆ ಸೇಮ್ ಆಗಿದ್ದರೆ, ಒಂದಕ್ಕಿಂತ ಜಾಸ್ತಿ ಇಲ್ಲ, ನಂದು ಅಡ್ರೆಸ್ ಒಂದೇ ಇದ್ದರೆ ಇಲ್ಲಿ ಸೇಮ್ ಆ್ಯಸ್ ಪರ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇದು ಆಟೋಮೆಟಿಕ್ಲಿ ಎಲ್ಲ ಅಡ್ರೆಸ್ ಫಿಲ್ ಆಗೋಗುತ್ತೆ. ಇದಾದ ನಂತರ ನೋಡಿ ಫ್ರೆಂಡ್ಸ್, ಪಾಸ್ವರ್ಡ್ ಬಗ್ಗೆ ಕೇಳುತ್ತೆ ನೋಡಿ. ನಿಮ್ಮ ಒಂದು ಪಾಸ್ವರ್ಡ್ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಯಾವ ರೀತಿ ಇರಬೇಕು ಅಂತ ನೋಡಿ ಫ್ರೆಂಡ್ಸ್. ಪಾಸ್ವರ್ಡ್ ಯಾವ ರೀತಿ ಇರಬೇಕು ಅಂದರೆ ಇಲ್ಲಿ ನೋಡಿ, ನಾನು ಇಲ್ಲಿ ಒಂದು ಪಾಸ್ವರ್ಡ್ ಜನರೇಟ್ ಮಾಡಿ ತೋರಿಸಿದ್ದೀನಿ. ಇಲ್ಲಿ ಏನಿದೆ ಕುಮಾರ್ @1234 ನೋಡಿ ಫ್ರೆಂಡ್ಸ್. ನೀವು ಕುಮಾರ್ ಇದ್ದಲ್ಲಿ ನನ್ನ ಹೆಸರನ್ನ ರಿಮೂವ್ ಮಾಡಿ ಇಲ್ಲಿ ನಿಮ್ಮ ಹೆಸರನ್ನ ಹಾಕಿ ಮುಂದೆ @1234 ಅಂತ ಹಾಕಿದ್ರೆ ಸಾಕು, ನಿಮ್ಮ ಒಂದು ಪಾಸ್ವರ್ಡ್ ರೆಡಿ ಆಗುತ್ತೆ. ಇದಾದ ನಂತರ ನೋಡಿ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಕ್ವಶನ್ ಇದೆ. ಇಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ನಿಮಗೆ ಬೇಕಾದ ಕ್ವಶನ್ಸ್ ಇಲ್ಲಿ ಚಾಯ್ಸ್ ಮಾಡ್ಕೋಬೇಕು. ಚಾಯ್ಸ್ ಮಾಡಿಕೊಂಡು ಇಲ್ಲಿ ನೋಡಿ ಆ ಪ್ರಶ್ನೆಗೆ ನೀವು ಇಲ್ಲಿ ಆನ್ಸರ್ ಮಾಡಬೇಕು. ಇಲ್ಲಿ ನೋಡಿ, ವಿಚ್ ಇಸ್ ದ ವೆಬ್ಸೈಟ್ ಯು ಫ್ರೀಕ್ವೆನ್ಸಿ ವಿಸಿಟ್ ಅಂತ ಇದೆ. ನಾನು ಈ ಪ್ರಶ್ನೆನ ಚಾಯ್ಸ್ ಮಾಡ್ಕೊಂಡು ನೀವು ಬೇಕಾದ ಪ್ರಶ್ನೆಗಳನ್ನು ನೀವು ಇಲ್ಲಿ ಚಾಯ್ಸ್ ಮಾಡ್ಕೋಬಹುದು. ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ಸಾಕಷ್ಟು ಪ್ರಶ್ನೆಗಳು ಇರುತ್ತೆ ನೋಡಿ. ಇಲ್ಲಿ ವಾಟ್ ಈಸ್ ಯುವರ್ ಫೇವ್ರೇಟ್ ಕಲರ್, ವಾಟ್ ಈಸ್ ಯುವರ್ ಫೇವ್ರೇಟ್ ಸ್ಪೋರ್ಟ್ಸ್, ವಾಟ್ ಈಸ್ ಯುವರ್ ಫೇವ್ರೇಟ್ ಬುಕ್, ನೀವು ಯಾವ್ದು ಬೇಕಾದ್ರೂ ಚಾಯ್ಸ್ ಮಾಡ್ಕೋಬೋದು. ಚಾಯ್ಸ್ ಮಾಡಿಕೊಂಡು ಅದಕ್ಕೆ ನೀವು ಇಲ್ಲಿ ಆನ್ಸರ್ ಮಾಡಬೇಕು. ಆನ್ಸರ್ ಮಾಡಿ ಕ್ಯಾಪ್ಚಾ ಕೋಡ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಈ ರೀತಿ ಇಲ್ಲಿ ನಿಮಗೆ ಇಲ್ಲಿ ನಿಮ್ಮ ಹೆಸರಾಗಿರ್ಬೋದು, ಜೆಂಡರ್ ಆಗಿರ್ಬೋದು, ಅದಾದ ನಂತರ ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತ್, ಇಮೇಲ್ ID, ಮೊಬೈಲ್ ನಂಬರ್ ಎಲ್ಲವೂ ಕೂಡ ಕರೆಕ್ಟ್. ನೀವು ಅದಾದ ನಂತರ ನಿಮ್ಮ ಅಡ್ರೆಸ್ ಎಲ್ಲವೂ ಕೂಡ ನಿಮಗೆ ಕರೆಕ್ಟ್ ಇದೆ ಅಂತ ಅನಿಸಿದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಎಲ್ಲೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಒಟ್ಟು 3 ಸ್ಟೆಪ್ಸ್ ಇರುತ್ತೆ. ಅದರಲ್ಲಿ ಮೊದಲನೇ ಸ್ಟೆಪ್ ರಿಜಿಸ್ಟ್ರೇಷನ್ ಫಾರ್ಮ್ ಕಂಪ್ಲೀಟ್ ಆಗಿದೆ. ಅದಾದ ನಂತರ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಪೇಮೆಂಟ್ ಎರಡೂ ಕೂಡ ಇನ್ಕಂಪ್ಲೀಟ್ ಇದೆ, ಅದನ್ನು ಕೂಡ ಇಲ್ಲಿ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ನೋಡಿ ವೆರಿಫೈ ಇಮೇಲ್ ID ಅಂತ ಇದೆ ಅಲ್ವಾ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಇಮೇಲ್ IDಗೆ ಒಂದು OTP ಬರುತ್ತೆ. OTP ಇಲ್ಲಿನ ಹಾಕಿ ಸಬ್ಮಿಟ್ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಯುವರ್ ಇಮೇಲ್ ID ಈಸ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಈ ರೀತಿ ಬರುತ್ತೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಮುಂದೆ ನಿಮಗೆ ಕಂಪ್ಲೀಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್,
ನೀವು ಒಟ್ಟು 12 ಸ್ಟೆಪ್ಸ್ಗಳನ್ನು ಇಲ್ಲಿ ಕಂಪ್ಲೀಟ್ ಮಾಡಬೇಕು. ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು, ಅದ ನಂತರ ಪರ್ಸನಲ್ ಡೀಟೇಲ್ಸ್ ಆಗಿರ್ಬೋದು, ಅದ ನಂತರ ಆಧಾರ್ ಕಾರ್ಡ್, ಕ್ವಾಲಿಫಿಕೇಷನ್, ಅದ ನಂತರ ಅಪ್ಲೋಡ್ ಡಾಕ್ಯುಮೆಂಟ್ಸ್, ಒಟ್ಟು 12 ಸ್ಟೆಪ್ಸ್ ಇದೆ. ಕೆಳಗಡೆ ಸ್ಕ್ರೋಲ್ ಮಾಡಿ ಫ್ರೆಂಡ್ಸ್. ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡಿ ಪರ್ಸನಲ್ ಡೀಟೇಲ್ಸ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನ್ಯಾಷನಾಲಿಟಿ ಬಗ್ಗೆ ಕೇಳುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಒಂದು ನ್ಯಾಷನಾಲಿಟಿ ಚಾಯ್ಸ್ ಮಾಡ್ಕೊಳ್ಳಿ. ನ್ಯಾಷನಾಲಿಟಿ ಚಾಯ್ಸ್ ಮಾಡ್ಕೊಂಡಾಗ ನಂತರ ಇಲ್ಲಿ ನೋಡಿ ನಿಮ್ಮ ಒಂದು ಸ್ಟೇಟ್, ನೀವು ಇಲ್ಲಿ ಕರ್ನಾಟಕ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಕ್ಯಾಟಗರಿ, ನೀವು SC ST OBC ಏನು ಬರ್ತೀರ ಅದನ್ನು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್, ಡೂ ಯು ಹ್ಯಾವ್ ಎ ವ್ಯಾಲಿಡ್ ಆ್ಯಂಡ್ ಲೈವ್ ಕ್ಯಾಟಗರಿ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಆನ್ ಅಥರೈಸ್ಡ್ ಗೌರ್ಮೆಂಟ್ ಆಫೀಸ್ ಅಂತ ಕೇಳ್ತಾ ಇದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಡೂ ಯು ಹ್ಯಾವ್ ವ್ಯಾಲಿಡ್ ಆ್ಯಂಡ್ ಲೈವ್ ಕ್ಯಾಟಗರಿ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಆನ್ ಅಥರೈಸ್ಡ್ ಗೌರ್ಮೆಂಟ್ ಅಂತ ಕೇಳ್ತಿದೆ. ಇಲ್ಲಿ ನೀವು ಇಲ್ಲಿ ಎಸ್ ಹಾಕಿ. ಅದಾದ ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಮುಂದೆ ಇಲ್ಲಿ ಆರ್ ಯು ಆ್ಯನ್ ಡಿಸಬಿಲಿಟಿ ಅಂತ ಕೇಳ್ತಾ ಇದೆ. ಇಲ್ಲಿ ನೋ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್, ಪ್ಲೇಸ್ ಆಫ್ ರೆಸಿಡೆಂಟಲ್, ನೀವು ನಿಮ್ಮ ಒಂದು ಊರಿನ ಹೆಸರು ಇಲ್ಲಿ ಚಾಯ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಪ್ಲೇಸ್ ಆಫ್ ರೆಸಿಡೆಂಟಲ್ ಅಂತ ಇದೆಯಲ್ವಾ, ಇಲ್ಲಿ ನೀವು ಅಂದರೆ ನೀವು ಸಿಟಿಯಿಂದ ಬಿಲಾಂಗ್ ಮಾಡ್ತಿರೋ ಅಥವಾ ಗ್ರಾಮೀಣ ಪ್ರದೇಶದಿಂದ ಬಿಲಾಂಗ್ ಮಾಡ್ತಿರೋ ಅದನ್ನು ಇಲ್ಲಿ ಚಾಯ್ಸ್ ಮಾಡ್ಕೋಬೇಕು. ಇದಾದ ನಂತರ ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್, ನೋಡಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಇರುತ್ತೆ, ಎಲ್ಲರದ್ದು ಕೂಡ ಇರುತ್ತೆ. ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಎಷ್ಟು ಇನ್ಕಮ್ ಇದೆ ಇಲ್ಲಿ ನೀವು ಇಲ್ಲಿ ಹಾಕಬೇಕು. ಇದಾದ ನಂತರ ಮೈನಾರಿಟಿ ಮೇಲೆ ಚೂಸ್ ಮಾಡ್ಕೊಳ್ಳಿ. ನೋಡಿ ಮೈನಾರಿಟಿ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ನೀವು ಏನಾದರೂ ಮುಸ್ಲಿಂ, ಸಿಖ್, ಕ್ರಿಸ್, ಬುದ್ಧಿಸ್ಟ್, ಪಾರಿಸ್ ಇದ್ದರೆ ಇಲ್ಲಿ ಎಸ್ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ನೀವು ಮೈನಾರಿಟಿ ಇಲ್ಲ ಅಂದರೆ ಇಲ್ಲಿ ಡೈರೆಕ್ಟಾಗಿ ನೀವು ನೋ ಅಂತ ಚಾಯ್ಸ್ ಮಾಡ್ಕೋಬೋದು. ನೋ ಅಂತ ಚಾಯ್ಸ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಏನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಎಸ್ ಅಂತ ಚಾಯ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇಲ್ಲಿ ನೋ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ನೀವೇನೋ ಸ್ಪೋರ್ಟ್ಸ್ ಕೋಟಾದಲ್ಲಿ ಭಾಗವಹಿಸಿದರೆ ಎಸ್ ಅಂತ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಯಾವುದೇ ರೀತಿಯ ಸ್ಪೋರ್ಟ್ಸ್ ಕೋಟಾದಲ್ಲಿ ಭಾಗ ಇಲ್ಲ ಅಂದರೆ ಇಲ್ಲಿ ನೋ ಅಂತ ಚಾಯ್ಸ್ ಮಾಡ್ಕೋಬೋದು. ಇದಾದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ನಂತರ ನೋಡಿ ಫ್ರೆಂಡ್ಸ್, ಆರ್ ಯು PWD ಅಂತ ಕ್ಯಾಂಡಿಡೇಟ್ ಅಂತ ಕೇಳ್ತಿದೆ. ನೀವೇನಾದರೂ ಇದ್ದರೆ ಇಲ್ಲಿ ಎಸ್ ಹಾಕೊಳ್ಳಿ, ಇಲ್ಲಾಂದರೆ ನೋ ಅಂತ ಚಾಯ್ಸ್ ಮಾಡಿಕೊಂಡು ಕ್ಯಾಪ್ಚರ್ ಕೋಡ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಒಂದು ಐಡೆಂಟಿಟಿ ಪ್ರೂಫ್ ಇಲ್ಲಿ ಚಾಯ್ಸ್ ಮಾಡ್ಕೋಬೇಕು. ಚಾಯ್ಸ್ ಮಾಡ್ಕೊಳ್ಳಿ. ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಆಧಾರ್ ಅಂತ ಇದೆಯಲ್ವ, ಆಧಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಧಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕ್ಕೋಬೇಕು. ಆಧಾರ್ ಕಾರ್ಡ್ ನಂಬರ್ ಕನ್ಫರ್ಮ್ ಆಧಾರ್ ಕಾರ್ಡ್ ನಂಬರ್ ಹಾಕಿ. ಅದಾದ ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಕ್ಯಾಪ್ಚರ್ ಕೋಡ್ ಏನಿದೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿದ ನಂತರ ಕ್ಯಾಪ್ಚರ್ ಕೋಡ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ನಂತರ ಡೂ ಯು ಹ್ಯಾವ್ ಅಪಾರ್ ಐ ಡಿ ಅಂತ ಕೇಳ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ಫ್ರೆಂಡ್ಸ್, ಅಪಾರ್ ಐ ಡಿ ಇದ್ದರೆ ಎಸ್ ಹಾಕಿ, ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ನೋ ಅಂತ ಚಾಯ್ಸ್ ಮಾಡ್ಕೋಬೋದು. ಚಾಯ್ಸ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ನಂತರ ಬರ್ತದೆ ಸೆಲೆಕ್ಟ್ ಫಾರ್ ಎಕ್ಸಾಮ್. ನೋಡಿ ಇಲ್ಲಿ ಸೆಲೆಕ್ಟ್ ಫಾರ್ ಎಕ್ಸಾಮ್ ಟೆಸ್ಟ್ ಪೇಪರ್ಸ್ ಅಂತ ಇದೆ. ಇಲ್ಲಿ ನೋಡ್ಬೋದು ನೀವು ಇಲ್ಲಿ 5 ಟೆಸ್ಟ್ ಪೇಪರ್ಸ್ ಇನ್ಕ್ಲೂಡಿಂಗ್ ಲ್ಯಾಂಗ್ವೇಜ್ ಆ್ಯಂಡ್ ಜನರಲ್ ಆಪ್ಟಿಟ್ಯೂಡ್, ಅಂದರೆ ನೀವು 5 ಟೆಸ್ಟ್ ಪೇಪರ್ಸ್ಗಳನ್ನು ಇಲ್ಲಿ ನೀವು ಚಾಯ್ಸ್ ಮಾಡ್ಕೋಬೋದು. ಇಲ್ಲಿ ಫ್ರೆಂಡ್ಸ್, ಈ ರೀತಿ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ ಈ ರೀತಿ ಲ್ಯಾಂಗ್ವೇಜ್ಗಳು ಶೋ ಆಗ್ತಾ ಇರುತ್ತೆ. ಇಲ್ಲಿ ನೋಡ್ಬೋದು ನಮ್ಮ ಕನ್ನಡ ಲ್ಯಾಂಗ್ವೇಜ್ ಕೂಡ ಇದೆ. ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ಕೊತ ಹೋದೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಒಟ್ಟು ಲ್ಯಾಂಗ್ವೇಜ್ ಇದೆ. ನೀವು ನಿಮಗೆ ಬೇಕಾದಂಥ ಲ್ಯಾಂಗ್ವೇಜಸನ್ನು ನೀವು ಇಲ್ಲಿ ಚಾಯ್ಸ್ ಮಾಡ್ಕೋಬೋದು. ಚಾಯ್ಸ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಪೇಪರ್ ಆಫ್ ಮೀಡಿಯಮ್ ಫಾರ್ ಡೊಮೇನ್ ಸಬ್ಜೆಕ್ಟ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಇಲ್ಲಿ ಕನ್ನಡ, ನೋಡಿ ಈ ಕನ್ನಡ, ಒಡಿಯಾ, ತಮಿಳು, ತೆಲುಗು ಎಲ್ಲವೂ ಕೂಡ ಬರುತ್ತೆ. ಇಲ್ಲಿ ನೋಡ್ಬೋದು ನಮ್ಮ ಕನ್ನಡ ಕೂಡ ಲ್ಯಾಂಗ್ವೇಜ್ ಇದೆ. ಚಾಯ್ಸ್ ಮಾಡ್ಕೊಳ್ಳಿ. ಚಾಯ್ಸ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಮುಂದೆ ನಿಮಗೆ ಎಕ್ಸಾಮ್ ಸ್ಟೇಟ್ಸ್ಗಳನ್ನು ಕೇಳ್ತಿದೆ. ಒಟ್ಟು 4 ಎಕ್ಸಾಮ್ ಸಿಟೀಸ್ಗಳನ್ನು ನೀವು ಚಾಯ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಸ್ಟೇಟ್ 1ನಲ್ಲಿ ಕರ್ನಾಟಕ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ನಿಮಗೆ ಬೇಕಾದಂಥ ಜಿಲ್ಲೆನ ಇಲ್ಲಿ ಚಾಯ್ಸ್ ಮಾಡ್ಕೋಬೋದು. ಒಟ್ಟು 4 ಜಾಗದಲ್ಲಿ ನೀವು ಕರ್ನಾಟಕ ಅಂತ ಚಾಯ್ಸ್ ಮಾಡಿಕೊಂಡು ಇಲ್ಲಿ ನೋಡಿ ಇಲ್ಲಿ ಡಿಫ್ರೆಂಟ್ ಸಿಟೀಸ್ಗಳನ್ನು ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಫಾದರ್ ಆಕ್ಯುಪೇಷನ್ ಅಂತ ಕೇಳ್ತಾ ಇದೆ. ನೋಡಿ ಫ್ರೆಂಡ್ಸ್, ಫಾದರ್ ಆಕ್ಯುಪೇಷನ್ ಅಂದರೆ ನಿಮ್ಮ ತಂದೆಯವರು ಏನು ಕೆಲಸ ಮಾಡ್ತಾಯಿದ್ದಾರೆ ಅನ್ನೋದನ್ನು
ನೀವು ಇಲ್ಲಿ ಹಾಕೋಬೇಕು. ಇಲ್ಲಿ ನೋಡಿ ಫಾದರ್ ಆಕ್ಯುಪೇಷನ್, ನೀವು ನಿಮ್ಮ ತಂದೆಯವರು ಏನಾದರೂ ಪ್ರೈವೇಟ್ ಕೆಲಸ ಏನಾದರೂ ಮಾಡ್ತಾಯಿದ್ರೆ ಇಲ್ಲಿ ನೀವು ಚಾಯ್ಸ್ ಮಾಡ್ಕೋಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಪ್ರೈವೇಟ್ ಸರ್ವಿಸ್ ಅಂತ ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ಫಾದರ್ ಕ್ವಾಲಿಫಿಕೇಷನ್ ಏನಿದೆ ಅದನ್ನು ಇಲ್ಲಿ ಹಾಕೊಳ್ಳಿ. ನೋಡಿ ನಿಮ್ಮ ತಂದೆಯವರು ಏನಾದರೂ ಅಭ್ಯಾಸ ಮಾಡಿಲ್ಲ ಅಂದರೆ ಇಲ್ಲಿ ಎಸ್ ಆರ್ ನೋ ಈ ರೀತಿಯೂ ಬರುತ್ತೆ. ನಿಮ್ಮ ತಂದೆಯವರು ಫಾರ್ಮರ್ಸ್ ಡೀಟೇಲ್ಸ್ನೂ ಬರುತ್ತೆ. ನಿಮ್ಮ ತಂದೆಯವರು ಏನು ಕೆಲಸ ಮಾಡ್ತಾರೆ ಅದನ್ನು ಇಲ್ಲಿ ನೀವು ಚಾಯ್ಸ್ ಮಾಡ್ಕೋಬೋದು. ಅದಾದ ನಂತರ ನೀವೇನೋ ನಿಮ್ಮ ತಂದೆಯವ್ರ ಕೆಲಸ ಏನೂ ಮಾಡಿಲ್ಲ ಅಂದರೆ ನಿಮ್ಮ ತಂದೆಯವರ ಕ್ವಾಲಿಫಿಕೇಷನ್ ಏನೂ ಇಲ್ಲ ಅಂದರೆ ಇಲ್ಲಿ ನೋ ಅಂತ ನೀವು ಚಾಯ್ಸ್ ಮಾಡ್ಕೋಬೋದು. ಇದಾದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಮದರ್ ಆಕ್ಯುಪೇಷನ್ ಬಗ್ಗೆ ಕೇಳ್ತಿದೆ. ನಿಮ್ಮ ಮದರ್ ಅವರ ಇಲ್ಲಿ ಹೌಸ್ ವೈಫ್, ನಿಮ್ಮ ತಾಯಿಯವರು ಏನಾದರೂ ಹೌಸ್ ವೈಫ್ ಆಗಿದ್ದರೆ ಇಲ್ಲಿ ನೀವು ಹೌಸ್ ವೈಫ್ ಅಂತ ಚಾಯ್ಸ್ ಮಾಡ್ಕೋಬೋದು. ಇದಾದ ನಂತರ ಇಲ್ಲಿ ನೋಡಿ ಅವ್ರದ್ದು ಅಂದರೆ ಎಜುಕೇಷನ್ ಎಷ್ಟು ಮುಗಿದೆ ಅದನ್ನು ಇಲ್ಲಿ ನೀವು ಚಾಯ್ಸ್ ಮಾಡ್ಕೋಬೇಕು. ನಿಮ್ಮ ತಾಯಿಯವರು ಜಸ್ಟ್ ಏನಾದರೂ 10th ಪಾಸ್ಔಟ್ ಮಾಡಿದರೆ ಇಲ್ಲಿ ಜಸ್ಟ್ ಮ್ಯಾಟ್ರಿಕ್ಯುಲೇಟ್ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಚಾಯ್ಸ್ ಮಾಡಿಕೊಂಡು ಇಲ್ಲಿ ಕ್ಯಾಪ್ಚಾ ಕೋಡ್ ಹಾಕಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಎಜುಕೇಷನ್ ಡೀಟೇಲ್ಸ್ ಬಗ್ಗೆ ಕೇಳ್ತಾ ಇದೆ. ಇದರಲ್ಲಿ ನೀವು 10th ಎಜುಕೇಷನ್ ಡೀಟೇಲ್ಸ್ ಮೊದಲು ನೀವು ಸಬ್ಮಿಟ್ ಮಾಡಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಇಲ್ಲಿ ನೀವು ನೋಡ್ಬೋದು 10th ಡೀಟೇಲ್ಸ್ನಲ್ಲಿ ಪಾಸ್ ಸ್ಟೇಟಸ್ ಕೇಳ್ತಾ ಇದೆ. ಇಲ್ಲಿ ಪಾಸ್ವರ್ಡ್ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಇಯರ್ ಆಫ್ ಪಾಸಿಂಗ್, ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಇಯರ್ ಆಫ್ ಪಾಸಿಂಗ್ 2020 ಅಂತ ಇದೆಯಲ್ವ, ಇದ್ರ ಮೇಲೆ ಅಂದರೆ ನಂದು ಇಯರ್ ಆಫ್ ಪಾಸಿಂಗ್ 2020 ಅಂದರೆ ನಿಮ್ಮ ಇಯರ್ ಆಫ್ ಪಾಸಿಂಗ್, ನೀವು ಇಲ್ಲಿ ನಿಮ್ಮ ಒಂದು ಇಯರ್ ಆಫ್ ಪಾಸಿಂಗ್ ನೀವು ಯಾವ ವರ್ಷ ಪಾಸ್ ಆಗಿದ್ದೀರ ಅದನ್ನು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಪ್ಲೇಸ್ ಆಫ್ ಸ್ಕೂಲ್, ನಿಮ್ಮ ಒಂದು ನೀವು ಸಿಟಿಯಲ್ಲಿ ಕಲ್ತಿದ್ದೀರಾ ಅಥವಾ ಉರ್ಬನ್ ಅಂದರೆ ಗ್ರಾಮೀಣ ಹಳ್ಳಿಗಳಲ್ಲಿ ನೀವು ಏನಾದರೂ 10th ಎಜುಕೇಷನ್ ಮುಗಿಸಿದ್ರೆ ಇಲ್ಲಿ ಉರ್ಬನ್ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಟೈಪ್ ಆಫ್ ಸ್ಕೂಲ್, ನಿಮ್ಮ ಒಂದು ಅಂದರೆ ನೀವು ಗೌರ್ಮೆಂಟ್ ಸ್ಕೂಲಲ್ಲಿ ಕಲ್ತಿರೋ ಅಥವಾ ಪ್ರೈವೇಟ್ ಸ್ಕೂಲಲ್ಲಿ ಕಲ್ತಿರೋ ಅದನ್ನು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಕ್ವಾಲಿಫಿಕೇಷನ್ ಎಕ್ಸಾಮ್ ಸ್ಟೇಟ್, ನೀವು ಯಾವ ರಾಜ್ಯದಿಂದ ಯಾವ ರಾಜ್ಯದಿಂದ ನಿಮ್ಮೊಂದು 10th ಎಜುಕೇಷನ್ ಮುಗಿಸಿರೋದು ಅದನ್ನು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ಸ್ ಡಿಸ್ಟಿಕ್, ನೀವು ಯಾವ ಜಿಲ್ಲೆಯಿಂದ ಡಿಸ್ಟಿಕ್ದಿಂದ ಪಾಸ್ಔಟ್ ಆಗಿದ್ದಾರೆ ಅದನ್ನು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ಇದರ ನಂತರ ಸ್ಕೂಲ್ ಬೋರ್ಡ್ ಹಾಕಿ ನೋಡಿ, ನಿಮ್ಮ ಟೆಸ್ಟ್ ಮಾಡ್ಕೊಂಡ ಮೇಲೆ ಸ್ಕೂಲ್ ಅಂದರೆ ಬೋರ್ಡ್ ನೇಮ್ ಇರುತ್ತೆ ಅದನ್ನು ಇಲ್ಲಿ ನೀವು ಚಾಯ್ಸ್ ಮಾಡ್ಕೊಳ್ಳಿ. ನೋಡಿ ಅದಾದ ನಂತರ ಇಲ್ಲಿ ರಿಸಲ್ಟ್ ಮೋಡ್ ಪಾಸ್ವರ್ಡ್ ಅಂತ ಪರ್ಸೆಂಟೇಜ್ ಪಾಸ್ವರ್ಡ್ ಈ ರೀತಿ ಇರುತ್ತೆ, ಅದನ್ನು ಇಲ್ಲಿ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ರಿಜಿಸ್ಟ್ರೇಷನ್ ನಂಬರ್ ಅಥವಾ ರೋಲ್ ನಂಬರ್ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುತ್ತೆ. ರೋಲ್ ನಂಬರ್ ರಿಜಿಸ್ಟ್ರೇಷನ್ ನಂಬರ್ ಎರಡೂ ಕೂಡ ಒಂದೇ ಅರ್ಥ. ಇಲ್ಲಿ ನಿಮ್ಮ ಒಂದು ರೋಲ್ ನಂಬರ್ ಹಾಕ್ಕೊಂಡು ಸ್ಕೂಲ್ ಅಡ್ರೆಸ್ ಇಲ್ಲಿ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಸ್ಕೂಲ್ನ ಪಿನ್ ಕೋಡ್ ಏನಿದೆ ಅದನ್ನು ಕೂಡ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಮೇಲೆ ಇರುತ್ತೆ, ಅದನ್ನು ನೀವು ಇಲ್ಲಿ ಚಾಯ್ಸ್ ಮಾಡ್ಕೋಬೇಕು. ನಂತರ ಬರುತ್ತೆ ಫ್ರೆಂಡ್ಸ್, ನಿಮ್ಮ ಒಂದು ಸೆಕೆಂಡ್ ಇಯರ್ ಡೀಟೇಲ್ಸ್ನ ನೀವು ಇಲ್ಲಿ ಫಿಲಪ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಸೆಕೆಂಡ್ ಇಯರ್ ಡೀಟೇಲ್ಸ್ನಲ್ಲಿ ಪಾಸ್ ಸ್ಟೇಟಸ್ ಪಾಸ್ವರ್ಡ್ ಅಂತ ಹಾಕ್ಕೊಳ್ಳಿ. ಇದರ ನಂತರ ಇಯರ್ ಆಫ್ ಪಾಸಿಂಗ್ ನೋಡಿ ಫ್ರೆಂಡ್ಸ್, ನೀವು ಯಾವ ವರ್ಷ ಪಾಸ್ ಆಗಿದ್ದೀರಾ ಅದನ್ನು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ಇದರ ನಂತರ ಕ್ವಾಲಿಫೈಯಿಂಗ್ ಎಕ್ಸಾಮ್ ನೋಡಿ, ಇಲ್ಲಿ ಕ್ವಾಲಿಫೈಯಿಂಗ್ ಎಕ್ಸಾಮ್ ಕೂಡ ನೀವು ಚಾಯ್ಸ್ ಮಾಡ್ಕೋಬೇಕು. ಅದರ ನಂತರ ಪ್ಲೇಸ್ ಆಫ್ ಸ್ಕೂಲ್, ನಾನು ಆಲ್ರೆಡಿ ಹೇಳಿದಾಗೆ ನೀವು ಸಿಟಿಯಲ್ಲಿ ಕಲ್ತಿದ್ರೆ ಇಲ್ಲಿ ಸಿಟಿ ಅಂತ ಬರುತ್ತೆ, ನೀವು ಹಳ್ಳಿಗಳಲ್ಲಿ ಕಲ್ತಿದ್ರೆ ಇಲ್ಲಿ ಉರ್ಬನ್ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಟೈಪ್ ಆಫ್ ಸ್ಕೂಲ್ ನೋಡಿ, ಅದಾದ ನಂತರ ಇಲ್ಲಿ ನೀವು ಪ್ರೈವೇಟ್ ಸ್ಕೂಲಲ್ಲಿ ಕಲ್ತೀರಾ ಅಥವಾ ಗೌರ್ಮೆಂಟ್ ಕಾಲೇಜಲ್ಲಿ ಕಲ್ತೀರಾ ಅದನ್ನು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ಇದರ ನಂತರ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಸ್ಟೇಟ್, ಯಾವ ರಾಜ್ಯದಿಂದ ನಿಮ್ಮ ಒಂದು ಸೆಕೆಂಡ್ ಇಯರ್ ಎಕ್ಸಾಮ್ ಪಾಸ್ ಮಾಡಿದ್ದೀರಾ ಅದನ್ನು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ಇದರ ನಂತರ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಡಿಸ್ಟಿಕ್, ಯಾವ ಜಿಲ್ಲೆಯಿಂದ ನೀವು ಪಾಸ್ ಆಗಿದ್ದೀರಾ ಅದನ್ನು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ಇದರ ನಂತರ ಸ್ಕೂಲ್ ಬೋರ್ಡ್ ಅಂದರೆ ನಿಮ್ಮ ಒಂದು ಸ್ಕೂಲ್ ಬೋರ್ಡ್ ನೇಮ್ ಹಾಕ್ಕೊಳ್ಳಿ. ಅದಾದ ನಂತರ ರಿಸಲ್ಟ್ ಮೋಡ್ನ ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ಇದರ ನಂತರ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಹಾಕಿ. ನೋಡಿ ರಿಜಿಸ್ಟ್ರೇಷನ್ ನಂಬರ್ ರೋಲ್ ನಂಬರ್ ಎರಡರ ಅರ್ಥ ಒಂದೇ ಇರುತ್ತೆ. ಇದರ ನಂತರ ನಿಮ್ಮ ಒಂದು ಕಾಲೇಜ್ನ ಅಡ್ರೆಸ್ ಹಾಕಿ, ನಿಮ್ಮ ಒಂದು ಕಾಲೇಜ್ ಪಿನ್ ಕೋಡ್ ಕೂಡ ನಿಮ್ಮ ಒಂದು ಸೆಕೆಂಡ್ ಇಯರ್ ಸರ್ಟಿಫಿಕೇಟ್ ಮೇಲೆ ಇರುತ್ತೆ, ಅದನ್ನು ನೋಡಿ ಅಲ್ಲಿ ಹಾಕ್ಬೋದು. ಇದಾದ ನಂತರ ನೋಡಿ ಫ್ರೆಂಡ್ಸ್, ಟೋಟಲ್ ಮಾರ್ಕ್ಸ್, ಅಪ್ಟೈನ್ ಮಾರ್ಕ್ಸ್ ಪರ್ಸೆಂಟೇಜ್ ಮಾರ್ಕ್ಸ್ ಅಂದರೆ ಟೋಟಲ್ ಮಾರ್ಕ್ಸ್ ಒಟ್ಟು ನೀವು ನಿಮ್ಮ ಒಂದು ಸೆಕೆಂಡ್ ಇಯರ್ ಎಕ್ಸಾಮ್ನಲ್ಲಿ ಒಟ್ಟು ಎಷ್ಟು ಅಂಕಗಳಿತ್ತು ಅದನ್ನು ನೀವು ಇಲ್ಲಿ ಹಾಕಬೇಕು. ಅದ ನಂತರ ನೀವು ಒಟ್ಟು ಎಷ್ಟು ಅಂಕಗಳನ್ನು ಪಡೆದಿದ್ದೀರಾ ಅದನ್ನು ಇಲ್ಲಿ ಹಾಕಿ. ಅದ ನಂತರ ನೀವು ಎಷ್ಟು ಪರ್ಸೆಂಟೇಜ್ ಮಾಡಿದ್ದೀರಾ ಅದನ್ನು ಇಲ್ಲಿ ಹಾಕಿ. ಅದ ನಂತರ ನಿಮ್ಮ ಒಂದು ರೋಲ್ ನಂಬರ್ ಹಾಕಿ, ಪಿನ್ ಕೋಡ್ ನಂಬರ್ ಹಾಕಿ, ಕ್ಯಾಪ್ಚಾ ಕೋಡ್ ಹಾಕಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಆರ್ ಯು ಎ ಟ್ವಿನ್ ಬ್ರದರ್ ಅಂತ ಕೇಳ್ತಾ ಇದೆ. ಇದ್ರೆ ಎಸ್ ಹಾಕಿ, ಇಲ್ಲಾಂದರೆ ಟ್ವಿನ್ ಬ್ರದರ್ ಅಂದರೆ ನೀವೇನಾದರೂ ಅವಳಿ ಜೋಳಿ ಅಣ್ಣತಮ್ಮರಾಗಿದ್ದರೆ ಇಲ್ಲಿ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕ್ಕೊಂಡು ಇಲ್ಲಿ ಕ್ಯಾಪ್ಚಾ ಕೋಡ್ ಹಾಕಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಕಂಟ್ರಿ ಕೋಡ್ ತಾನೇ ಆಟೋಮೆಟಿಕ್ಲಿ ಇಂಡಿಯಾ ಅಂತ ಬರುತ್ತೆ. ಅದ ನಂತರ
ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಮೊಬೈಲ್ ನಂಬರ್ ಹಾಕಿದ ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್ ಇಮೇಲ್ ಅಡ್ರೆಸ್ ಬರುತ್ತೆ, ಇಮೇಲ್ ಅಡ್ರೆಸ್ ಹಾಕಿ, ಇಮೇಲ್ ಅಡ್ರೆಸ್ ಹಾಕಿದ ನಂತರ ಇಲ್ಲಿ ನೋಡಿ ಕನ್ಫರ್ಮ್ ಇಮೇಲ್ ಅಡ್ರೆಸ್ ಹಾಕಿ ಕ್ಯಾಪ್ಚಾ ಕೋಡ್ ಹಾಕಿ ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಫ್ರೆಂಡ್ಸ್ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ನೀವೇನು OTP ಕಳಿಸಿದ್ರೆ ಅದು ಇಲ್ಲಿ ಸಬ್ಮಿಟ್ ಮಾಡಿ, ಅದಾದ ನಂತರ ಇಮೇಲಿಗೆ ಬಂದಂಥ OTPನ ಇಲ್ಲಿ ಹಾಕಿ ವೆರಿಫೈ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಒಂದು ಕ್ಯಾಪ್ಚರ್ ಫೋಟೋಗ್ರಾಫ್ ಬರುತ್ತೆ ಅಂದರೆ ನೀವು ಲೈವ್ ಫೋಟೋಗ್ರಾಫ್ನ ಇಲ್ಲಿ ಸ್ಕ್ಯಾನ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಅದಕ್ಕೋಸ್ಕರ ಇಲ್ಲಿ ಈ ಸ್ಕ್ಯಾನರ್ನ ನಿಮ್ಮ ಮೊಬೈಲಲ್ಲಿ ಸ್ಕ್ಯಾನ್ ಮಾಡ್ಕೊಳ್ಳಿ. ಸ್ಕ್ಯಾನ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ಈ ರೀತಿ ನಿಮಗೆ ಪೇಜ್ ಶೋ ಆಗುತ್ತೆ. ಶೋ ಆದಾಗ ಇಲ್ಲಿ ನೋಡಿ ಕ್ಯಾಪ್ಚರ್ ಲೈವ್ ಫೋಟೋಗ್ರಾಫ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಇಲ್ಲಿ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲೋ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ನಿಮ್ಮ ಒಂದು ಲೈವ್ ಕ್ಯಾಪ್ಚರ್ ಏನಿದೆ ಈ ರೀತಿ ಶೋ ಆಗ್ತಾ ಇರುತ್ತೆ. ಶೋ ಆದಾಗ ಇಲ್ಲಿ ನೋಡಿ ಕ್ಯಾಪ್ಚರ್ ಫೋಟೋಗ್ರಾಫ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ರಿಫ್ರೆಶ್ ಕ್ಯಾಪ್ಚರ್ ಫೋಟೋ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ನಿಮ್ಮ ಒಂದು ಫೋಟೋ ಏನಿದೆ ಈ ರೀತಿ ಶೋ ಆಗ್ತಾ ಇರುತ್ತೆ. ಶೋ ಆದಾಗ ನೋಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ನಿಮ್ಮ ಒಂದು ಫೋಟೋಗ್ರಾಫ್, ನಿಮ್ಮ ಒಂದು ಸಿಗ್ನೇಚರ್, ಅದ ನಂತರ ID ಪ್ರೂಫ್ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ನೋಡಿ ಫ್ರೆಂಡ್ಸ್ ನಿಮ್ಮ ಒಂದು ಫೋಟೋಗ್ರಾಫ್ ಏನಿದೆ ಅದು 10 ರಿಂದ 200 KB ಇರಬೇಕು. ಅದ ನಂತರ ನಿಮ್ಮ ಒಂದು ಸಿಗ್ನೇಚರ್ ಏನಿದೆ ಅದು 10 ರಿಂದ 50 KB ಇರಬೇಕು. ಇದರ ನಂತರ ನಿಮ್ಮ ಒಂದು ID ಪ್ರೂಫ್ ಏನಿದೆ ಅದು ಕೂಡ 10 ರಿಂದ 200 KB ಇರಬೇಕು. ನೋಡಿ ID ಪ್ರೂಫ್ ನೀವು ಇಲ್ಲಿ ಆಧಾರ್ ಕಾರ್ಡ್ನ ಸಬ್ಮಿಟ್ ಮಾಡಿ, ಅದೇ ಬೆಟರ್ ಆಪ್ಷನ್ ಇರುತ್ತೆ. ಅದ ನಂತರ ಇಲ್ಲಿ ಕ್ಯಾಪ್ಚಾ ಕೋಡ್ ಹಾಕಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಒಂದು ಹೆಸರಾಗಿರ್ಬೋದು, ಅದ ನಂತರ ನಿಮ್ಮ ಒಂದು ಅಡ್ರೆಸ್, ಡೇಟ್ ಆಫ್ ಬರ್ತ್, ಅದ ನಂತರ ನಿಮ್ಮ ತಂದೆ ತಾಯಿ ಹೆಸರು, ಪೇಪರ್ ಟೆಸ್ಟ್ ಎಲ್ಲವೂ ಕೂಡ ಇಲ್ಲಿ ನಿಮಗೆ ಕರೆಕ್ಟ್ ಅನಿಸಿದರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲವೂ ಕೂಡ ಎಲ್ಲದರ ಮೇಲೆ ಈ ರೀತಿ ಟಿಕ್ ಮಾಡಿಕೊಂಡು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಫ್ರೆಂಡ್ಸ್ ಈ ರೀತಿ ಪೇಜ್ ಓಪನ್ ಆದಾಗ ಇಲ್ಲಿ ನೋಡಿ ರಿಜಿಸ್ಟ್ರೇಷನ್ ಫಾರ್ಮ್ ಕಂಪ್ಲೀಟ್ ಆಗಿದೆ. ಅದ ನಂತರ ಅಪ್ಲಿಕೇಶನ್ ಫಾರ್ಮ್ ಕೂಡ ಕಂಪ್ಲೀಟ್ ಆಗಿದೆ. ಇಲ್ಲಿ ನೋಡಿ ಉಳಿದಿರೋದು ಕೇವಲ ಒಂದು ಫೀ ಪೇಮೆಂಟ್ ಏನು ಕಂಪ್ಲೀಟ್ ಅಂತ ಇದೆಯಲ್ಲೋ ಇಲ್ಲಿ ನೋಡಿ ಪೇ ಎಕ್ಸಾಮಿನೇಷನ್ ಫೀ ಅಂತ ಇದೆಯಲ್ಲೋ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ಆನ್ಲೈನ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್ ಈಗಿನ ಜನ್ರೇಷನಲ್ಲಿ ಎಲ್ಲರ ಹತ್ರ ಫೋನ್ ಇದ್ದೇ ಇರುತ್ತೆ, ಎಲ್ಲರ ಹತ್ರನೂ UPI ಇದ್ದೇ ಇರುತ್ತೆ. ಇಲ್ಲಿ UPI ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಒಂದು ಸ್ಕ್ಯಾನರ್ ಬರುತ್ತೆ ನೋಡಿ, ಈ ಸ್ಕ್ಯಾನರ್ ಮೇಲೆ ಸ್ಕ್ಯಾನ್ ಮಾಡ್ಕೊಳ್ಳಿ. ಸ್ಕ್ಯಾನ್ ಮಾಡ್ಕೊಂಡಾಗ ನಿಮ್ಮ ಒಂದು ಅಪ್ಲಿಕೇಶನ್ ಫೀಸ್ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ. ಸೊ ಕಂಪ್ಲೀಟ್ ಆದಾಗ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಏನಿದೆ ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ನ ಒಂದು ಅಪ್ಲಿಕೇಶನ್ ಏನಿದೆ ಅದು ಪೂರ್ತಿಯಾಗಿ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದಾಗ ನೋಡಿ ಫ್ರೆಂಡ್ಸ್ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಪ್ರಿಂಟ್ಔಟ್ ಕೂಡ ತೊಗೋಬೋದು. ಸೊ ಫ್ರೆಂಡ್ಸ್ ಇದಾಗಿತ್ತು ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ನಲ್ಲಿ ಯಾವ ರೀತಿ ನೀವು ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ತಿಳಿಸಿದ್ದೀನಿ. ನೀವೇನಾದರೂ ಅಪ್ಲೈ ಮಾಡೋದಿದ್ದರೆ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ನ ಲಿಂಕ್ ಕೊಟ್ಟಿದ್ದೀನಿ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಒಂದು ಡೈರೆಕ್ಟಾಗಿ ಈ ಒಂದು ವೆಬ್ಸೈಟ್ಗೆ ಬಂದುಬಿಡ್ತೀರ. ಬಂದಮೇಲೆ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ. ಸೊ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ಮಾಹಿತಿ ಬಗ್ಗೆ ಅವರಿಗೂ ಕೂಡ ಇನ್ಫಾರ್ಮ್ ಮಾಡಿ, ಅವರು ಕೂಡ ಅಪ್ಲೈ ಮಾಡಿ. ಸೊ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.